line, drawn, game on, game! Kabaddi! ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ ವಿಜಯ ಕಾಲೇಜ್ ಮಂಡ್ಯ ತಂಡದ ರಾಕಿ. ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಹಾಗೆ ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಪ್ರತಿಷ್ಠಿತ ಆಟಗಾರ. ಬಿಐಟಿ ನೌಕರರಾಗಿರುವಂತಹ ಶ್ರೀಯುತ ಸುದರ್ಶನ್ ಮೂರ್ತಿರವರ ಪ್ರಾಯೋಜಕತ್ವದ ತಂಡ ವಿಜಯ ಕಾಲೇಜ್ ಮಂಡ್ಯ ಎದುರಿಸ್ತಾ ಇದ್ದಾರೆ. ಅನೇಕ ವರ್ಷಗಳ ಕಬಡ್ಡಿಯ ಇತಿಹಾಸವನ್ನು ಹೊಂದಿರುವಂತಹ ಹೆಸರುಘಟ್ಟದಿಂದ ಆಗಮಿಸಿರುವಂತಹ GFGC ಹೆಸರುಘಟ್ಟ. ನೋಡಿ, ನಮ್ಮ ಆಡಿಯನ್ಸ್ ಪ್ರೇಕ್ಷಕರೇನಿದ್ರ ಆ LED ಮುಂದೆಗಡೆ ಕೂತಿರುವಂತಹ ಪ್ರೇಕ್ಷಕರು ಒಂದು ಸ್ಟೆಪ್ ಕೆಳಗಡೆ ಕೂತ್ಕೋಬೇಕು. ಸ್ಕೋರ್ ಹಾಗೆ ಟೈಮರ್ ಅಲ್ಲಿ ಡಿಸ್ಪ್ಲೇ ಮೇಲೆ ಪ್ಲೇ ಆಗ್ತಾ ಇರುತ್ತೆ. ದಯವಿಟ್ಟು ಸಹಕರಿಸಿ. ಒಂದೊಳ್ಳೆ ಆರಂಭವನ್ನ ಪಡೆದುಕೊಂಡಿರುವಂತಹ ವಿಜಯ ಕಾಲೇಜ್ ಮಂಡ್ಯ. ರೈಟ್ ನಲ್ಲಿ ಲಕ್ಕಿ, 7 ಆಟಗಾರರ ನಡುವೆ ನೀಡಕೈದ ಆಟಗಾರ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕಿ, ಕವರ್ ಭಾಗದಲ್ಲಿ ಚರಣ್, ರೈಟ್ ಕಾರ್ನರ್ ಭಾಗದಲ್ಲಿ ಒಂದು ಅಡ್ವಾನ್ಸ್ ಟ್ಯಾಕಲ್ ಆದರೂ ಸಹ AG ಕಾರ್ತಿಕ್ ಅವರಿಂದ ಒಂದು ಅದ್ಭುತವಾದಂತಹ ಟ್ಯಾಕಲ್. ಕೃಪಾ ಸಾಗರ್, ವಿಜಯ ಕಾಲೇಜ್ ಮಂಡ್ಯ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡದ ಪರವಾಗಿ ಆಡಿದ ಅನುಭವ ಇದೆ. ಮುಂದಿನ ಪಂದ್ಯ ಎಲ್ಮಾಸ್ ಗ್ರೂಪ್ಸ್ ವರ್ಸಸ್ BGS ಕೋಲಾರ್. ಎರಡು ತಂಡದ ನಾಯಕರೇ ತಮಗಿದು ಪ್ರಥಮ ಕರೆ. ಆದಷ್ಟು ಬೇಗ ಸಿದ್ಧರಾಗಿ. ಈಗಾಗಲೇ ಮಂಡ್ಯ ಅಂದ್ರೆ ನಮಗೆ ನೆನಪಾಗೋದು ಅಂಬಿ ಅಣ್ಣ. ಅಂಬರೀಷ್ ಅವರ ಅಭಿಮಾನಿಯಾಗಿ ಅಂಬರೀಷ್ ಅವರಂತೆ ನಮ್ಮ ಯೂನಿಯನ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ದೇವರಾಜ್ ಅಂಬೀರವರು ಸಹ ಈ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಮಂಡ್ಯ ತಂಡ ಭಾಗವಹಿಸಿದೆ. ಅವ್ರ ಹತ್ರನೇ ಕೇಳೋಣ, ಹೆಂಗನಿಸ್ತದೆ ಸರ್? ಮಂಡ್ಯದಿಂದ ಆಗಮಿಸಿದ್ದಾರೆ. ಮಂಡ್ಯದಾಗ ಏನಿದ್ರು ಓಲ್ಡ್ ಅಲ್ವಾ, ಸ್ಟ್ರಾಂಗ್ ಇದ್ದಾರೆ, ಆಡ್ತಾರೆ, ಚೆನ್ನಾಗಿ ಆಡ್ತಾರೆ. ನೋಡೋಣ ಈ ಸಲ ಕಪ್ಪು ಮಂಡ್ಯದ ಪಾಲಾಗ್ಬೋದು ಅಂತ. ಈ ಸಲ ಕಪ್ಪು ಮಂಡ್ಯದ್ದು. ಮಂಡ್ಯದ ಗಂಡ ಅಂಬರೀಷ್ ಅಣ್ಣಕ್ಕೆ ಥ್ಯಾಂಕ್ ಯು. ಇದೇ ತರ ನೆಕ್ಸ್ಟ್ ನೀವು ಡ್ಯಾನ್ಸ್ ಮಾಡ್ಬೇಕಂತ ಹೇಳಿ ನಿಮ್ಮ ಅಭಿಮಾನಿಗಳು ಕೇಳ್ಕೊಂಡಿದ್ದಾರೆ. ಖಂಡಿತ ಮಾಡ್ತೀನಿ. 7 ಗಂಟೆಗೆ ಎಲ್ಲರೂ ಇರಿ. 7 ಗಂಟೆಗೆ ಮಾಡ್ತೀನಿ ಡ್ಯಾನ್ಸು. ಸ್ವಲ್ಪ ಲೈಟ್ ಚೆನ್ನಾಗಿರುತ್ತೆ, ಮಾಡ್ತೀನಿ ಡ್ಯಾನ್ಸ್. ಓಕೆ, ನೋಡಿ ನಮ್ಮ ದೇವರಾಜ್ ಸರ್ ಅವರು ಮಂಡ್ಯದ ಗಂಡ ಅಂಬರೀಷ್ ಅಣ್ಣವರ ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾರೆ. ಕರೆಕ್ಟ್ 7 ಗಂಟೆಗೆ ಎಲ್ಲರೂ ರೆಡಿ ಇರಬೇಕು. ವಿಜಯ ಕಾಲೇಜ್ ಮಂಡ್ಯ. ಮಹೇಶ, ಅದ್ಭುತವಾದಂತಹ ಒಂದು ಟ್ಯಾಕಲ್. ಯುವ ಪ್ರತಿಭೆ ಆದರೂ ಸಹ ಉತ್ತಮವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. 3-2 ಇನ್ ಫೇವರ್ ಆಫ್ ವಿಜಯ ಕಾಲೇಜ್ ಮಂಡ್ಯ. It's 4-3 in favor of Vijaya College Mandya. Vijaya College Mandya ತಂಡದ ಶಶಾಂಕ, ರಾಜ್ಯ ಒಕ್ಕಲಿಗರ ಸಂಘ ಕುವೆಂಪು ಲಲಿತ ಕಲಾ ಸಂಘದ 30ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ರಾಜ್ಯ ಒಕ್ಕಲಿಗರ ಸಂಘ ಎಂಪ್ಲಾಯೀಸ್ ಅಸೋಸಿಯೇಷನ್ ಮತ್ತು ಎಲ್ಲ ನೌಕರರ ಸಹಕಾರದೊಂದಿಗೆ ರಾಷ್ಟ್ರಕವಿ ಕುವೆಂಪು ಕಪ್ 2025 ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಪ್ರೋ ಕಬಡ್ಡಿಯಲ್ಲಿ
ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದ ಪವನ್ ಟಿಆರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಕೃಪಾ ಸಾಗರ್ ಅದ್ಭುತವಾದಂತಹ ರೀತಿಯಲ್ಲಿ ಸುದರ್ಶನ್ ಮೂರ್ತಿರವರ ಪ್ರಾಯೋಜಕತ್ವದಲ್ಲಿ ವಿಜಯ ಕಾಲೇಜ್ ಮಂಡ್ಯ ಒಂದೊಳ್ಳೆ ಲೀಡ್ ಅನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. GFGC ಹೆಸರುಘಟ್ಟ ತಂಡದ ವಿರುದ್ಧ ವಿಜಯ ಕಾಲೇಜ್ ಮಂಡ್ಯ ತಂಡದ ಕೋಚ್ ಆಗಿ ಕಾರ್ತಿಕ್ ಕೆಂಪು ಡೀಸೆಲ್ ಮತ್ತು ಭಾಸ್ಕರ್ ಇಬ್ಬರು ಈ ಬಾರಿ ರಾಕೇಶ್ ಏಕಾಂಗಿಯಾಗಿ ದಾಳಿಗಾರನ ಅಂಕಣದಿಂದ ಗುದ್ದಿ ಕೆಡವಿದ್ದಾನೆ. ಒಂದು ಪವರ್ಫುಲ್ ಡ್ಯಾಶ್. ಜಾಲೆ ಜಾಲೆ ಆರಂಭಿಕ ಹಂತದಲ್ಲಿ ನಮ್ಮ ಸಕ್ಕರೆ ನಾಡು ಮಂಡ್ಯ ತಂಡ ಮುನ್ನಡೆಯಲ್ಲಿದೆ. ದಾಳಿಯಲ್ಲಿ ರವಿ GFGC ಹೆಸರುಘಟ್ಟ ತಂಡದ ಯುವ ದಾಳಿಗಾರ. ರೈಟ್ ಕಾರ್ನ್ ಭಾಗದಲ್ಲಿ AG ಕಾರ್ತಿಕ್, ಲೆಫ್ಟ್ ಕವರ್ ಭಾಗದಲ್ಲಿ ರಾಕೇಶ್. ಈ ಬಾರಿ ಒಂದು ಅಡ್ವಾನ್ಸ್ ಟ್ಯಾಕಲ್ ಒಂದು ಸ್ವಲ್ಪ ಟೆಂಪ್ಟ್ ಆದ್ರು ಆ ಒತ್ತಡವನ್ನು ನಿಭಾಯಿಸುವಲ್ಲಿ ವಿಫಲನಾಗಿ ಟ್ಯಾಕಲ್ಗೆ ಮುಂದಾಗಿ ಅಂಕಣದ ಹೊರ ನಡೀತಾ ಇದ್ದಾರೆ. 12-4 8 ಅಂಕದ ಮುನ್ನಡೆಯಲ್ಲಿ ವಿಜಯ ಕಾಲೇಜ್ ಮಂಡ್ಯ. ಮುಂದಿನ ಪಂದ್ಯ ಎಲ್ಮಾಸ್ ಗ್ರೂಪ್ಸ್ ವರ್ಸಸ್ BGS ಕೋಲಾರ್. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ ನೋಡಿ. ಕರೆಯನ್ನು ನೀಡಿರುವಂತಹ ಎಲ್ಲ ಆಟಗಾರ ಗಮನಕ್ಕೆ, ಸೌಂಡ್ ಹೊರಗಡೆ ಕೇಳಿಸಲ್ಲ. ನೀವು ಯಾರು ಕೋಚ್ ಅಥವಾ ಮ್ಯಾನೇಜರ್ ಇರ್ತೀರೋ ಆದಷ್ಟು ಬೇಗ ನಿಮ್ಮ ಟೀಮನ್ನು ರೆಡಿ ಮಾಡಬೇಕಂತ ಕೇಳ್ಕೊಳ್ತಾ ಇದ್ರು. ಎಲ್ಮಾಸ್ ಗ್ರೂಪ್ಸ್ ವರ್ಸಸ್ BGS ಕೋಲಾರ್. ಇದಾದ ಮುಂದಿನ ಸಿದ್ಧತೆಗಾಗಿ RVS ವರ್ಸಸ್ ಕೌಟಿಲ್ಯ ಕಾಲೇಜ್. ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಸಿದ್ಧರಾಗಿ. Krupa Sagar. ಅವರಿಬ್ರು ಅವಾಗಲಿಂದ ಹೋಗ್ತಾರೆ. ಯಾರು ಶಶಾಂಕ ಮಾಧ್ಯಮದಾಟಕರಿ ಬಾರಿ ದರ್ಶನ್ DV ದರ್ಶನ್ ಡಬಲ್ ಆಂಕಲ್ ಹೋಲ್ಡ್ ಮೂಲಕ ಇಲ್ಲಿ ಪದಕವನ್ನು ಪಡ್ಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಸುದರ್ಶನ್ ಮೂರ್ತಿರವರು ಆಗಮಿಸಿದ್ದಾರೆ. ವಿಜಯ ಕಾಲೇಜ್ ಮಂಡ್ಯದ ಅವರ ಒಂದು ಪ್ರಾಯೋಜಕತ್ವದಲ್ಲಿ ವಿಜಯ ಕಾಲೇಜ್ ಮಂಡ್ಯ ಉತ್ತಮವಾದಂಥ ಪ್ರದರ್ಶನ ನೀಡ್ತಾ ಇದೆ.
ಮುಂದಿನ ಪಂದ್ಯದಲ್ಲಿ ಕೊಂಚ ಬದಲಾವಣೆ, ದಯವಿಟ್ಟು ಕ್ಷಮೆ ಇರಲಿ. RVS ವರ್ಸಸ್ ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಪ್ಲೀಸ್ ಗೆಟ್ ರೆಡಿ, ದಿಸ್ ಇಸ್ ಫಸ್ಟ್ ಕಾಲ್ ಫಾರ್ ಯು. ಮುಂದಿನ ಪಂದ್ಯದಲ್ಲಿ ಕೊಂಚ ಬದಲಾವಣೆ ಇದೆ. ರಾಜ್ಯ ಒಕ್ಕಲಿಗರ ಸಂಘ ವಿರುದ್ಧ ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ವಿಜಯ ಕಾಲೇಜ್ ಮಂಡ್ಯ ತಂಡದ ರಾಕೇಶ್ ಗೌಡ. ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಟೈ, ಮಾಡು ಇಲ್ಲವೇ ಮಡಿ. ಟ್ಯಾಕಲ್ ಎಜಿ ಕಾರ್ತಿಕ್ ಹಾಗೂ ಚರಣ್ ಅದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. 17-9, 17-9 ಇನ್ ಫೇವರ್ ಆಫ್ ವಿಜಯ ಕಾಲೇಜ್ ಮಂಡ್ಯ. ಈ ಕಬಡ್ಡಿ ಪಂದ್ಯಾವಳಿಗೆ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ RWF ಆನಂದ್ ಅಣ್ಣನವರು ಆಗಮಿಸಿದ್ದಾರೆ. ಅದೇ ರೀತಿ MBG ಮಧು ಅವರು ಸಹ ರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಬಡ್ಡಿ ಕ್ರೀಡೆಯ ಮೂಲಕವೇ ತಮ್ಮ ಜೀವನವನ್ನು ರೂಪಿಸಿಕೊಂಡು ರೈಲ್ವೆ ಫ್ಯಾಕ್ಟರಿಯಲ್ಲಿ ಶ್ರೀಯುತ ಆನಂದ್ ಅಣ್ಣನವರು ಅನೇಕ ವರ್ಷಗಳ ಕಾಲ ಕಬಡ್ಡಿಯಲ್ಲಿ ಆಡಿ ಪ್ರಸ್ತುತ ಈ ಒಂದು ಕಬಡ್ಡಿ ಪಂದ್ಯಗಳಲ್ಲಿ ಹಾಸನ ತಂಡದ ತರಬೇತುದಾರರಾಗಿ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ MBG ಮಧುರ್ ಅವರು ಸಹ ಮದ್ರಾಸ್ ಎಂಜಿನಿಯರಿಂಗ್ ಗ್ರೂಪ್ಸ್ನಲ್ಲಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಕಬಡ್ಡಿಯಲ್ಲೂ ಸಹ ಸಾಕಷ್ಟು ಸಾಧನೆ ಮಾಡಿ ಈ ಒಂದು ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತ. ಮುಂದಿನ ಪಂದ್ಯ ರಾಜ್ಯ ಒಕ್ಕಲಿಗರ ಸಂಘ ವಿರುದ್ಧ ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ, ತಮಗಿದು ದ್ವಿತೀಯ ಕರೆ. ಹಿಡಿಯುವಂತ ಪ್ರಯತ್ನ ಇತ್ತು. ಅದೊಳ್ಳೆ ಟ್ಯಾಕಲ್ ವಿಜಯ ಕಾಲೇಜ್ ಮಂಡ್ಯ ತಂಡದ ಆಟಗಾರರಿಂದ. ಮುಂದಿನ ಪಂದ್ಯ RVS ವರ್ಸಸ್ ಎಲ್ಮಾಸ್ ಗ್ರೂಪ್ಸ್ ಮ್ಯಾಂಗ್ಳೂರ್. ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಸಿದ್ಧರಾಗಿ, ತಮಗಿದು ಪ್ರಥಮ ಕರೆ. ಮುಂದಿನ ಪಂದ್ಯದಲ್ಲೂ ಕೊಂಚ ಬದಲಾವಣೆ ಇದೆ. ರಾಜ್ಯ ಒಕ್ಕಲಿಗರ ಸಂಘ ವಿರುದ್ಧ ಎಲ್ಮಾಸ್ ಗ್ರೂಪ್ಸ್ ಮ್ಯಾಂಗ್ಳೂರ್. It's 18-11 in favor of Vijaya College Mandya. ದಾಳಿಯಲ್ಲಿ ರಾಕೇಶ್ ನಿಧಾನಗತಿಯಲ್ಲಿ ತನ್ನ ದಾಳಿಯನ್ನು ಇಲ್ಲಿ ನಡೆಸಿಕೊಳ್ತಾ ಇದ್ದಾರೆ. BIT ಶಿಕ್ಷಣ ಸಂಸ್ಥೆಯ ನೌಕರರಾಗಿರುವಂತಹ ಶ್ರೀಯುತ ಸುದರ್ಶನ್ ಮೂರ್ತಿರವರ ಪ್ರಾಯೋಜಕತ್ವದಲ್ಲಿ
ವಿಜಯ ಕಾಲೇಜ್ ಮಂಡ್ಯ. ಯಾಕೆ ನಿಮ್ಮ ಮನೆಗೆ ಹಾಕಿಸ್ಕೋಬೇಕು? ಟೈಮ್ ವೇಸ್ಟ್ ಮಾಡ್ತಾರಲ್ಲ ಈ ಮುಂದಿನ ಪಂದ್ಯ RVS ವರ್ಸಸ್ ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಮುಂದಿನ ಪಂದ್ಯ RVS ವರ್ಸಸ್ ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಪ್ಲೀಸ್ ಗೆಟ್ ರೆಡಿ. ದಿಸ್ ಇಸ್ ಸೆಕೆಂಡ್ ಕಾಲ್ ಫಾರ್ ಯು. ವಿಜಯ ಕಾಲೇಜ್ ಮಂಡ್ಯ ತಂಡದ ಮಹೇಶ್ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರಯತ್ನಿಸಿದ ತಾತ್ಕರಿ ಬಾರಿ ಕ್ವಿಕ್ ಆದಂತಹ ಒಂದು ಟಚ್ ಪಾಯಿಂಟ್. ಈ ಬಾರಿ ಲಕ್ಕಿ ಅದ್ಭುತವಾದಂತಹ ಒಂದು ಟ್ಯಾಕಲ್. ವೇಟ್ ಆಟಗಾರರು ಮಾತಾಡಬೇಡ, ಅಲ್ಲಿ ತೀರ್ಪುಗಾರಿದ್ದಾರೆ. ಇಬ್ಬರು ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರನ್ನ ಕಾಣಬಹುದು, ಶ್ರೀಯುತ ನಂಜೇಶ್ ಗೌಡ್ರು ಮತ್ತು ಶ್ರೀಯುತ ಸಮೀರ್ ಅವರು. ಅವ್ರ ಜೊತೆಯಲ್ಲಿ ನಮ್ಮ ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರ ವೇಣುಗೋಪಾಲ್ ಸರ್ ಅವರು. ಸೂಪರ್ ಟ್ಯಾಕಲ್ 2 ಪಾಯಿಂಟ್ ವಿಜಯ ಕಾಲೇಜ್ ಮಂಡ್ಯ. ಹಾಗೆ ಒಬ್ಬ ಡಿಫೆಂಡರ್ ಇಲ್ಲಿ ಸೆಲ್ಫ್ ಔಟ್ ಆಗಿದ್ರು, ಒಂದು ಅಂಕದ ಸೇರ್ಪಡೆ ಆಗಿದೆ GMGC ಹೆಸರುಗಂಡ ತಂಡಕ್ಕೆ. ಮುಂದಿನ ಪಂದ್ಯ RVS ವರ್ಸಸ್ ಕೌಟಿಲ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಪ್ಲೀಸ್ ಗೆಟ್ ರೆಡಿ. ಕಾರ್ತಿಕ್ ಬೇಡವಾದಂತಹ ಒಂದು ಟ್ಯಾಕಲ್ಗೆ ಮುಂದಾದ್ರು. ರವಿ ನಾನು ಗ್ರಾಫ್ ಆಗ್ತೈತೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. After the last 5 minutes to go. ಒಳ್ಳೆ ದಾಳಿಯ ಪ್ರದರ್ಶನ. ವಾಡ ಮ್ಯಾಚ್ ಕೊನೆ ಕ್ಷಣದಲ್ಲಿ ಪಂದ್ಯದ ದಿಕ್ಕು ಬದಲಾಗುವಂತೆ ಎಲ್ಲ ಲಕ್ಷಣ. GMGC ಹೆಸರುಘಟ್ಟ. ವಾಡ ಕಮ್ ಬ್ಯಾಕ್ 23-17 in favor of ಮಂಡ್ಯ.
24-20 ವಿಜಯ ಕಾಲೇಜ್ ಮಂಡ್ಯ 4 ಅಂಕದ ಮುನ್ನಡೆಯಲ್ಲಿ. ಶಶಾಂಕ ಅಜಯ್ ಅವರಿಂದ ಟ್ಯಾಕಲ್ ಪ್ರಯತ್ನ ಇತ್ತು. ಅನುಭವಿ ಆಟಗಾರ ಶಶಾಂಕ್ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಕ್ಯಾಪ್ಟನ್ ಲಾಸ್ಟ್ 4 minutes to go. ಕ್ಯಾಪ್ಟನ್ 4 minutes for full time. ಸಿದ್ಧವಾದಂತಹ ಒಂದು ದಾಳಿ. ಡಿವಿ ದರ್ಶನ್ ಬೇಡವಾದಂತಹ ಟ್ಯಾಕಲ್ಗೆ ಮುಂದಾದರು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಡಾಕ್ಟರ್ ದಯಾನಂದ್ ಪ್ರಭುಸ್ವಾಮಿರವರು ಫಿಸಿಕಲ್ ರಿಹ್ಯಾಬಿಲಿಟೇಷನ್ ಮತ್ತು ಫಿಸಿಯೋಥೆರಪಿ ಅಂಡ್ ಸ್ಪೋರ್ಟ್ಸ್ ಮೆಡಿಸಿನ್ ರಿಹ್ಯಾಬಿಲಿಟೇಷನ್ ಕನ್ಸಲ್ಟೆಂಟ್ ಶ್ರೀಯುತ ಡಾಕ್ಟರ್ ದಯಾನಂದ್ ಪ್ರಭುಸ್ವಾಮಿ ಸರ್ ಅವರಿಗೆ ರಾಷ್ಟ್ರಕವಿ ಕುವೆಂಪು ಕಪ್ನ ಆಯೋಜಕರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದಾವೆ. ಅನೇಕ ಕ್ರೀಡಾಪಟುಗಳಿಗೆ ಫಿಸಿಯೋಥೆರಪಿ ಮೂಲಕ ಅವರ ಒಂದು ಆರೋಗ್ಯದ ಅನೇಕ ಸಮಸ್ಯೆಗಳನ್ನು, ಕ್ರೀಡಾಪಟುಗಳ ಆರೋಗ್ಯದ ಸಮಸ್ಯೆಗಳನ್ನು, ಗಾಯದ ಸಮಸ್ಯೆಗಳನ್ನು ನಿವಾರಿಸಿದಂಥ ಶ್ರೀಯುತ ಡಾಕ್ಟರ್ ದಯಾನಂದ್ ಪ್ರಭುಸ್ವಾಮಿ ಸರ್ ಅವರಿಗೆ ಹಾರ್ಟ್ಲಿ ವೆಲ್ಕಮ್. ಸಾಗರ ಡೆಡ್ ಲೈನ್ ಹತ್ತಿರದಲ್ಲಿದ್ರು. ಅದೊಳ್ಳೆ ಟ್ಯಾಕಲ್. ದಯಾ ಟೈಮ್ ಔಟ್ ಲೌಡೆ ಸರಿಯಾದ ಸಮಯಕ್ಕೆ ಟ್ಯಾಕಲ್ ಕೂಡ ಬಂದಿದೆ. ಚರಣ ಕ್ಯಾಪ್ಟನ್ ಲಾಸ್ಟ್ 2 minutes to go. ಕ್ಯಾಪ್ಟನ್ 2 minutes for full time. ಶರಣ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಮಂಡ್ಯ ಮೂಲದ ಆಟಗಾರ. ದಾಳಿಯಲ್ಲಿ ಶಶಾಂಕ ಅಂತರದಲ್ಲಿದ್ರು. ಸೂಪರ್ ರೈಡ್ ಆಗುವಂತೆ ಎಲ್ಲ ಅವಕಾಶ ಇತ್ತು. ಆದರೆ ಒಂದೊಳ್ಳೆ ಟ್ಯಾಕಲ್. 30-26 4 ಅಂಕದ ಮುನ್ನಡೆಯಲ್ಲಿ ವಿಜಯ ಕಾಲೇಜ್ ಮಂಡ್ಯ. GMGC ಹೆಸರುಗಟ್ಟ ಲಕ್ಕಿ ಎಜಿ ಕಾರ್ತಿಕ್ ಡಬಲ್ ಆಂಕಲ್ ಹೋಲ್ಡರ್.
Multiple right point, ಕೃಪಾ ಸಾಗರ್ ಕೊನೆಯ ಕ್ಷಣದಲ್ಲಿ GMGC ಹೆಸರುಗಟ್ಟ ಒಂದು ಸ್ವಲ್ಪ ತಾಳ್ಮೆ ಆಟವನ್ನು ಆಡಬೇಕಾಗಿತ್ತಾದ್ರೆ ಅಜಯ್ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ 33-26. ಕೃಪಾ ಸಾಗರ್ 33-27, 33-27 in favor of Vijaya College Mandya. ಮ್ಯಾಚ್ ಓವರ್. ಈ ಪಂದ್ಯದಲ್ಲಿ ವಿಜಯ ಕಾಲೇಜ್ ಮಂಡ್ಯ